ಬ್ರಹ್ಮಾಂಡದಲ್ಲಿರೋ ಮಹಾನ್ ದುಷ್ಟ ಶಕ್ತಿಗಳಲ್ಲಿ ಶಕ್ತಿಶಾಲಿ ಅಂತ ಹೇಳಿದ್ರೆ ಬ್ರಹ್ಮ ರಾಕ್ಷಸ. ಬ್ರಹ್ಮಾಸ್ತ್ರದಿಂದ ಮಾತ್ರ ಬ್ರಹ್ಮ ರಾಕ್ಷಸನ ಸಾಯಿಸೋಕ್ ಸಾಧ್ಯ. ಅದು ಈ ಜಗತ್ತಲ್ಲಿ ಅಸಾಧ್ಯ. ಈ ರಾಕ್ಷಸ ಯಾರ ಮೈಯೊಳಗೂ ಪ್ರವೇಶ ತಗೊಳ್ಳಲ್ಲ, ಸೀದಾ ಮನೆಯೊಳಗೆ ಬಂದ್ ಕುತ್ಕೊಳತ್ತೆ. ಮತ್ತೆ ತಿಂಗಳಿಗೊಂದ್ ಸಾವು ಆ ಮನೇಲಿ ನಡೀತಾನೆ ಇರತ್ತೆ. ಬ್ರಹ್ಮ ರಾಕ್ಷಸ ಯಾರು ಅಂತ ಕೇಳಿದ್ರೆ ಅದು ಬ್ರಾಹ್ಮಣನ ಆತ್ಮ. ಅವರು ಬದುಕಿದ್ದಾಗ ವೇದ ಪುರಾಣಗಳನ್ನ ಕಲ್ತಿರ್ತಾರೆ, ಮತ್ತೆ ಪೂಜೆ ಪುನಸ್ಕಾರಗಳಲ್ಲಿ ಸಿದ್ಧಿ ಪಡ್ಕೊಂಡಿರ್ತಾರೆ. ಇಷ್ಟೆಲ್ಲ ಗೊತ್ತಿದ್ದು ಅವರು ಪಾಪಕರ್ಮಗಳನ್ನ ಮಾಡಿ, ತಪ್ಪು ಆಚರಣೆಗಳನ್ನ ಮಾಡಿ ಅತೃಪ್ತ ಆತ್ಮರಾಗಿ ಸತ್ತೋದ್ರೆ ಅವರು ಬ್ರಹ್ಮ ರಾಕ್ಷಸರಾಗ್ತಾರೆ. ಬ್ರಹ್ಮ ರಾಕ್ಷಸರು ಆಲದ ಮರದಲ್ಲಿ ವಾಸವಾಗಿರ್ತಾರೆ. ಆಲದ ಮರ ಚಿಕ್ಕದೇ ಆಗಿರ್ಲಿ ದೊಡ್ಡದೇ ಆಗಿರ್ಲಿ, ಗೊತ್ತೋ ಗೊತ್ತಿಲ್ದೇನೋ ಅದನ್ನ ಕಡಿದ್ರೆ ಬ್ರಹ್ಮ ರಾಕ್ಷಸರು ನಿಮ್ ಬೆನ್ನಟ್ತಾರೆ. ಬ್ರಹ್ಮ ರಾಕ್ಷಸರು ಅನ್ನನ ಬಲಿ ತಗೊಳ್ಳೋದಕ್ಕಿಂತ ಮುಂಚೆ ಅವ್ರ ದೇಹದಿಂದ ಒಂದು ತತ್ವಾನ್ ಕಿತ್ಕೊಂತಾರೆ. ಫಾರ್ ಎಕ್ಸಾಂಪಲ್, ಉಸಿರಾಡೋ ಗಾಳಿ, ಮೈಯಲ್ಲಿರೋ ನೀರಿನ ಅಂಶ. ನಾನು ಓದಿರೋ ಪ್ರಕಾರ ಚೆನ್ನೈ, ಕೇರಳ ಮತ್ತೆ ಮಂಗಳೂರು ಕಡೆ ಇರೋ ಕೆಲವೊಂದು ಪಂಡಿತರು ಮಾತ್ರ ಇದಕ್ಕೆ ಪರಿಹಾರ ಹುಡ್ಕೊಡೋಕ್ ಸಾಧ್ಯ ಅಂತ ಹೇಳ್ತಾರೆ. ಮತ್ತೆ ಅವ್ರು ಮಾಡೋ ಗರುಡ ಬಂಧನ ಮಂತ್ರದಿಂದ ಖುದ್ದು ಬ್ರಹ್ಮ ರಾಕ್ಷಸನೇ ಬಂದು ಉಪಾಯ ತಿಳಿಸ್ತಾನೆ ಅಂತ ಹೇಳಲಾಗತ್ತೆ. ಇದು ನನಗೂ ಕನ್ಫರ್ಮ್ ಆಗುತ್ತಿಲ್ಲ, ಬಟ್ ನಾನು ಎಲ್ಲೋ ಓದಿದ್ದನ್ನ. ಈ ಗರುಡ ಬಂಧನ ಮಂತ್ರದಿಂದ ಅವ್ನ ಕೋಪ ಮಾತ್ರ ಕಮ್ಮಿ ಮಾಡ್ಕೊಂತಾನೆ, ಯಾವುದೇ ಕಾರಣಕ್ಕೂ ಮನೆ ಬಿಟ್ಟು ಹೋಗಲ್ಲ ಅನ್ನೋ ಮಾತಿದೆ. ಬ್ರಹ್ಮ ರಾಕ್ಷಸ ಕೊಟ್ಟಿರೋಂಥ ಉಪಾಯನ ಅವ್ರ ವಂಶಾವಳಿ ಮುಗಿಯೋ ತನಕ ಮಾಡ್ಲೇಬೇಕು. ಇನ್ ಕೇಸ್ ಎಲ್ಲ ಮಿಸ್ ಆಯ್ತು ಅಂದ್ರೆ ಆ ವಂಶನೇ ನಿರ್ವಂಶ ಮಾಡ್ಬಿಡ್ತಾನೆ.